ಆತ್ಮೀಯರೇ, ನೀವೆಲ್ಲರೂ ಅನೇಕ ಪ್ರಶ್ನೆಗಳನ್ನ ನನಗೆ ಹಾಕ್ತಾ ಇದ್ದೀರಿ. ಅದು ಹೆಂಗೆ, ಇದು ಹಿಂಗೆ, ಅದು ಕಷ್ಟ ಅಷ್ಟು ಕಷ್ಟ ಅದು ಇಷ್ಟು ಕಷ್ಟದ, ನನಗೆ ಸಾಕಾಗೈತಿ ಹಂಗೆ ಹಿಂಗೆ ಅಂತಿಕೊಂಡು ಬರೀ ಭಾರತದವ್ರು ಅಷ್ಟೇ ಅಲ್ಲ, US ಲಿಂದ ಫೋನ್ ಬರ್ತಾವೆ, ದುಬೈದಿಂದ ಫೋನ್ ಬರ್ತಾವೆ, ಮಸ್ಕತ್ತಿಂದ, ಅಬುದಾಬಿಯಿಂದ, ಅಲ್ಲೆಲ್ಲ ಸಾಧಕರು ಹೆಂಗಾಗ್ಯಾರೋ ನಮ್ಮ ಯೂಟ್ಯೂಬ್ ನೋಡಿ ಆಗ್ಯಾರಂತ. ಮತ್ತು ಅವರಿಗೆ ಇಷ್ಟು ಫಂಟಾಸ್ಟಿಕ್ ರಿಸಲ್ಟ್ ಬಂದದಲ್ಲ, ನಾನು ಹೇಳುವ ತಂತ್ರಗಳನ್ನ ಕೇಳಿ ಅದು ನಾ ಹೇಳಿದ ನೀವು ಅತಿಶಯೋಕ್ತಿ ಆಗ್ತದೆ. ಆ್ಯಕ್ಚುಲಿ ನನಗೆ ಖುಷಿ ಅದು. ಯಾಕಂದರೆ ನಾನು ಹೇಳಿದ್ದನ್ನು ಕೇಳಿ ಅವರು ಮಾಡಿ ಅವ್ರಿಗೆ ಒಳ್ಳೇದಾಗೈತಪ್ಪ ಅಂತಂದ್ರೆ ಅದಕ್ಕಿಂತ ಹೆಚ್ಚಿಗೆ ನನಗೇನು ಬೇಕು. ಸೊ ಅವರು ಆನಂದದಿಂದ ಇದ್ದದ್ದು ಅವರು ಹಂಚಿಕೊಳ್ತಾರೋ ಇಲ್ಲ ಗೊತ್ತಿಲ್ಲ, ಬರ್ತೀನಿ ಅಂತ ಹೇಳಿದ್ದಾರೆ. ದುಬೈನಿಂದ ಇಲ್ಲಿ ಬಂದು ತಮ್ಮ ಅನುಭವವನ್ನು ಮತ್ತು ತಮ್ಮ ಸಂತೃಪ್ತಿ, ನಂದು ನಾ ಹೇಳಿದ್ದು ಮಾಡಿ ಅವ್ರಿಗೇನು ತೊಂದರೆ ಆಗೈತಪ್ಪ ಅದರಿಂದ ಮುಕ್ತರಾಗ್ಯಾರಲ್ಲ, ಎಷ್ಟು ಖುಷಿಯಾಗ್ಯಾರ ಅವರು. ಇಲ್ಲಿ ಬಂದು ಭೇಟಿ ಆಗ್ತೀನಿ ಅಂತ ಹೇಳಿದಾರ. ಅವಾಗ ಅವ್ರದ್ದು ಅನುಭವ ಕೇಳಿ ಬೇಕಾದ್ರೆ ನಿಮ್ಗೆ ಹಂಚಿಸ್ತೀನಂತೆ. ಅದು ಮಾತಿರಲಿ, ನೀವು ಅನೇಕ ಸಂಕಟಗಳನ್ನ ಹೇಳ್ಕೊತೀರಲ್ಲ, ವಿಶೇಷವಾಗಿ ನಿಮ್ಮ ಮಕ್ಕಳಿಗೆ ಮದುವೆ ಇಲ್ಲ ಅಂತ ಕೇಳ್ತೀರಿ, ಯಾರು ಶತ್ರುಗಳು ಕಾಡಾಟ ಐತಿ ಅಂತ ಹೇಳ್ತೀರಿ. ಇವಕ್ಕೆಲ್ಲ ಮಂತ್ರಗಳದಾವ್ರಿ. ಮಂತ್ರಗಳು ಭಾಳ ಅದ್ಭುತ ಪರಿಣಾಮವನ್ನು ಕೊಡ್ತಕ್ಕಂಥ ಮಂತ್ರಗಳದಾವ. ಎಸ್ಪೆಷಲಿ ನಾನು ನಿಮ್ಮ ಮೇಲೆ ನಿಮಗೆ ಮುಂದೆ ಹೇಳಬೇಕಾದಪ್ಪ ಅಂದ್ರೆ ಅನೇಕ ಜನರ ಮೇಲೆ ಹೇಗೆ ಒಂದು ಔಷಧವನ್ನು ಮತ್ತೊಂದಿಷ್ಟು ಪೇಷಂಟ್ಗಳ ಮೇಲೆ ಪ್ರಯೋಗ ಮಾಡಿ ಫಲಿತಾಂಶ ಬಂದಾಗ ಅದನ್ನು ಇದನ್ನು ಹೊರಗಡೆ ಬಿಡ್ತಾರ, ಮಾರ್ಕೆಟಿಗೆ ಬಿಡ್ತಾರ, ಹಂಗೆ ನಂದು. ನಿಮಗಿಲ್ಲಿ ಹೇಳೋಕ್ಕಿಂತ ಮುಂಚೆಗೆ 10 ಮಂದಿ ಸಾಧಕರಿಗೆ ನಿಮಗೆ ಇವತ್ತು ಹೇಳಬೇಕಾದದನ್ನು ಅವ್ರ ಕಡೆ ಹೇಳಿಸಿ ಮಾಡಿಸಿ ರಿಸಲ್ಟ್ ಬಂದಾದ ಮೇಲೆ ಕನಿಷ್ಠ 10 ಜನರಲ್ಲಿ ಒಂದು 7-8 ಜನರಿಗಾರ ಇದು ಬಂದಾಗ ನಾನು ನಿಮ್ಮ ಮುಂದೆ ಅದನ್ನ ಇಡ್ತಾ ಇದ್ದೀನಿ. ಹಂಗೆ ಅನೇಕ ಮಂತ್ರಗಳನ್ನು ನಾನು ನಿಮಗೆ ಕೊಡ್ತಾನೇ ಇದ್ದೀನಿ. ಮತ್ತು ಎಷ್ಟು ಅದ್ಭುತ ಮಂತ್ರದವಪ್ಪ ಅಂದ್ರೆ ಯೋ ದೇವರೇ, ಬ್ಯಾಡ ಸುದ್ದಿ ಅದು. ಅಷ್ಟದು ಹೆಂಗೆ ವರ್ಕ್ ಆಗುತ್ತೆ ನನಗೆ ಗೊತ್ತಿಲ್ಲ. ನನಗೂ ಆಶ್ಚರ್ಯ ಅನಿಸುತ್ತೆ. ನಾನು ಶುರು ಮಾಡಬೇಕಾದ್ರೆ ಮೊದಲು ಅಪನಂಬಿಂದ ಶುರು ಮಾಡಿದ್ದೆ ನಾನು ಕೂಡ. ಹಿಂಗೆ ಆಗುತ್ತದು ಎಷ್ಟು ಕೈದಿ, ನೀವು ಹೆಂಗೆ ಈಗ ದರ್ಶನ ಕೈದಿ ಅದಲ್ಲ, ಅವು ಕೈದಿಗಳು ಇದ್ದಾಗ ಸಹಿತ ಅವು ಬಿಡುಗಡೆ ಆಗ್ತಾವ ಅಂದ್ಕೊಂಡು ಅಂಥ ಮಂತ್ರದವ್ರಿ. ಮತ್ತು ವರ್ಕೌಟ್ನಾಗಿ ಕೋರ್ಟ್ ಕೇಸ್ ಗೆದ್ದಿರ್ತಾವ. ಕೈದಿಗಳು ಜೈಲಿನೊಳಗೆ ಇದ್ದಂಥವ್ರು ಬೇಲ್ ತೊಗೊಂಡು ಹೊರಗೆ ಬಂದಾರ. ಆನಂತರ ನಿಮಗೆ ಬ್ಲ್ಯಾಕ್ ಮೇಲ್ ಮಾಡ್ತಾರಲ್ಲ ಎಷ್ಟೋ ಜನ, ಅನ್ನೆಸರಿ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಯಾವುದೋ ವಾಟ್ಸಪ್ನಾಗ ಇದನ್ನು ಮಾಡಿದ್ದು ಬಂತು, ಯೂಟ್ಯೂಬ್ನಾಗ ನೋಡಿ, ಇನ್ಸ್ಟಾಗ್ರಾಮ್ನಾಗ ನೋಡಿ ನೀವು ಮಾಡಿ ಏನಕ್ಕೆ ಕರಮತ್ ಮಾಡ್ತೀರಿ, ಸಿಕ್ಕೊಂಡು ಕೂಡ್ತೀರಿ. ಅವಾಗ ನೀವು ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಅವ್ರಿಗೆ ಚಲೋ ಆಗ್ತದೆ. ಆ ಬ್ಲ್ಯಾಕ್ ಮೇಲ ಸಿಕ್ಕೊಂಡು ಒದ್ದಾಡ್ತೀರಿ. ಅಂಥವೆಲ್ಲ ರಿಲೀಸ್ ಮಾಡ್ಕೊಳ್ಳಿಕ್ಕೆ, ಬ್ಲ್ಯಾಕ್ ಮೇಲ್ನಿಂದ ಹೊರಗೆ ಬರಲಿಕ್ಕೆ ಎಷ್ಟು ಮಂದಿ ಹೇಳಿನಲ್ಲ, ನನಗೆ ಆಶ್ಚರ್ಯ ಅನಿಸುತ್ತೆ. ಅವ್ರಿಗೆ ಇದಾಗ್ಯಾರ, ಈ ರಿಲ್ಯಾಕ್ಸ್ ಆಗಿ ಕುಂತಾರೆ ಅಂತ ಅನೇಕ ಮಂತ್ರಗಳನ್ನ. ಈಗ ಮದುವೆಗಾಗ್ಯದ, ಯಾರೋ ನಿಮ್ಗೆ ಕಾಡಕತ್ತಾರ, ಶತ್ರುಗಳು ಭಯಕ್ಕಾಗ್ಯದ, ಶತ್ರುಗಳನ್ನ ದೂರ ಇಡ್ಲಿಕ್ಕದ, ಶತ್ರುಗಳು ನಿಮ್ಮ ಸನಿಗೆ ಬರಲಾರ್ದಂಗೆ ಮಾಡೋಕ್ಕದ. ಇಂಥ ಅದ್ಭುತ ಮಂತ್ರಗಳನ್ನು ನೀವು ಕೇಳ್ತಿರ್ತೀರಲ್ಲ. ಈಗ ಆ ಕಾಲ ಬಂದದ. ಎಸ್ಪೆಷಲಿ ಕೇಳುವವರು ಮೈಸೂರು, ಬೆಂಗಳೂರು, ಮಡಿಕೇರಿ, ಈ ಥರ ಗೋವಾ, ಈ ಸುತ್ತಮುತ್ತಲಿನ ಬೆಲ್ಟಿನ ಜನ ಹೆಚ್ಚು ಪ್ರಶ್ನೆ ಹಾಕಿದೆ ನನಗೆ. ಅದಕ್ಕೆ ನಿಮ್ಮ ಸಲುವಾಗಿ ಇದೇ 27 ಡಿಸೆಂಬರ್ 27ರಂದು ನಾನು ಬೆಂಗಳೂರಿಗೆ ಬರ್ತಾ ಇದ್ದೀನಿ. ಸೊ ನಿಮಗೆ ಅನೇಕ ಮಂತ್ರಗಳನ್ನು ಕೊಡ್ತಾ ಇದ್ದೀನಿ. ಯಾರಿಗೆ ಆಸಕ್ತಿ ಇದನೋ, ಯಾರೆಲ್ಲ ಕೇಳಿದಿರಲ್ಲ ಅವ್ರಿಗೆ ಈ ಮಂತ್ರಗಳನ್ನು ಕೊಡ್ತಾ ಇದ್ದೀರಿ. ಬಟ್ ಮಂತ್ರಗಳನ್ನು ಕೊಡ್ತಂದ್ರೆ ಬರೆಸಿ ಮತ್ತು ನಿಮ್ಮ ಮುಂದೆ ಹೇಳೋದಲ್ಲ, ಅದಕ್ಕೆ ದೀಕ್ಷಾ ಬೇಕು. ಇದು ಒಂದು ತಿಳ್ಕೊರಿ. ನಿಮಗೆ ಇದು ನಾನು ಹೇಳುವ ಈ ಮಾತಿನ ಮೇಲೆ ನಿಮಗೆ ನಂಬಿಕೆ ಇದ್ರೆ ಬರೀ, ಇಲ್ಲದೆ ಬಿಟ್ಬಿಡಿ. ಯಾವುದೇ ಮಂತ್ರಕ್ಕೂ ಕೂಡ ದೀಕ್ಷಾ ಬೇಕು. ದೀಕ್ಷಾ ಅನ್ನೋದು ಏನಪ್ಪ ಅಂತಂದ್ರೆ, ನೀವು ಹಾಕಿದಂಥ ಸಿಮ್ಮನ್ನು ಆ್ಯಕ್ಟಿವೇಟ್ ಮಾಡ್ತಿರಲ್ಲ, ಹಂಗೆ ನಾವು ಕೊಟ್ಟಂಥ ಮಂತ್ರವನ್ನು ಆ್ಯಕ್ಟಿವೇಟ್ ಮಾಡ್ತೀವಿ ನಾವು. ಅದು ಉತ್ಕೀರ್ಣ ಮಾಡ್ತೀವಿ ಅಂದರೆ ಅದು ಕೀರ್ಣ ಇರ್ತದೆ. ಅಂದರೆ ಇಟ್ ಇಸ್ ಲಾಕ್ಡ್, ನಾವು ಅನ್ಲಾಕ್ ಮಾಡ್ತೀವಿ ಅಷ್ಟೇ. ಅವಾಗ ಅದರ ಪೂರ್ಣ ಶಕ್ತಿಯೊಂದಿಗೆ ಆ ಮಂತ್ರದ ಪರಿಣಾಮ ನಿಮ್ಮ ಮೇಲಾಗ್ತದೆ. ಕಾರಣ 27ನೇ ತಾರೀಕು, ಇದೇ ತಿಂಗಳ ಡಿಸೆಂಬರ್ 27ನೇ ತಾರೀಕು ನಾನು ಬೆಂಗಳೂರಿನ ನಮ್ಮ ಮನೆಯೊಳಗೆ ಅಪಾರ್ಟ್ಮೆಂಟ್ನೊಳಗೆ ನಾ ಇರ್ತೀನಿ. ಯಾರಿಗೆ ಆಸಕ್ತಿ ಇದನೋ ಇಂಥ ಮಂತ್ರಗಳನ್ನು ತೊಗೊಳ್ಳಿಕ್ಕೆ, ಯಾವ್ಯಾವ ಅನೇಕ ಮಂತ್ರ, ನಿಮಗೆ ಯಾವ ಕಷ್ಟದ ಅದನ್ನು ತೊಗೊಂಬನ್ರಿ, ಅದಕ್ಕೆ ಮಂತ್ರ ಕೊಡ್ತೀನಿ, ಅದಕ್ಕೆ ದೀಕ್ಷಾ ಕೊಡ್ತೀನಿ ಅಷ್ಟೇ. ಸೊ ಯಾರಿಗೆ ಮಂತ್ರ ದೀಕ್ಷೆ ತೊಗೋಬೇಕನ್ನೋ ಆಸಕ್ತಿ ಅದ, ನೀವು ನಂಬರನ್ನು ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸ್ನೊಳಗೆ ನಂಬರ್ ಕೊಟ್ಟಿರ್ತೀನಿ. ಆ
ಆ ನಂಬರನ್ನು ನೋಡಿಕೊಂಡು ಫೋನ್ ಮಾಡಿಕೊಂಡು ಬರ್ಬೋದಾಗಿದೆ. ಇನ್ನು ನನ್ನ ನಂಬರ್ ಅಂತೂ ಗೊತ್ತಿದೆ ನಿಮಗೆ, 9448776428. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕೋದಕ್ಕಿಂತ ಈಗ ಹೇಳಿಬಿಡ್ತೀನಿ ನೋಡಿ ಮತ್ತೊಮ್ಮೆ, 9448776428 ಈ ನಂಬರಿಗೆ, ಅಥವಾ 9448370005 ಈ ನಂಬರಿಗೆ, ಡಾಕ್ಟರ್ ದೀಪಕ್ ಅವ್ರದ್ದು. ಒಂದನೇ ನಂಬರ್ ನಂದು, ಎರಡನೇ ನಂಬರ್ ಡಾಕ್ಟರ್ ದೀಪಕ್ ಅವ್ರದ್ದು. ಈ ನಂಬರ್ಗಳಿಗೆ ಕಾಲ್ ಮಾಡಿ ನೀವು ಬರ್ಬೋದಾಗಿದೆ. ಸೊ ಹೆಚ್ಚಾಗಿ ನನಗೆ ಕಾಲ್ ಮಾಡಬೇಡಿ, ಡಾಕ್ಟರ್ ದೀಪಕ್ ಅವರಿಗೆ ಫೋನ್ ಮಾಡಿ ಕೇಳ್ಕೊಳ್ಳಿ. ಯಾಕಂದರೆ ನನಗೆ ತುಂಬ ಒತ್ತಡ ಇದೆ, ತುಂಬ ಜನ ಫೋನ್ ಮಾಡ್ತಿರ್ತಾರೆ. ನಾನು ಬೇಜಾರಾದಾಗ ನಾನು ಆಫ್ ಮಾಡಿಬಿಡ್ತೀನಿ, ಎತ್ತೋದೇ ಇಲ್ಲ. ಅದಕ್ಕೆ ನೀವು ಅನ್ಯತಾ ಭಾವಿಸಬೇಕಾಗಿಲ್ಲ. ನಾನು ನಿರಂಬಳತೆ ಇದ್ದರೆ, ಚೆಂದಾಗಿ ನನ್ನ ಮನಸ್ಸು ಪ್ರಸನ್ನಾಗಿದ್ದರೆ, ಯಾವುದೇ ಒತ್ತಡದಲ್ಲಿ ಇರದಿದ್ದರೆ, ಯಾಕಂದರೆ ಕಂಟಿನ್ಯೂಸ್ಲಿ ಫೋನ್ ಬಂದ್ರಪ್ಪ ಅಂದ್ರೆ ನನಗೆ ಬೇಡ ಅನಿಸ್ಬಿಡ್ತದೆ. ಕಾರಣ ಹೆಚ್ಚಾಗಿ 9448370005 ಇದೇ ನಂಬರ್ಗೆ ಫೋನ್ ಮಾಡಿ ಅವ್ರು ಕೇಳ್ಕೊಳ್ಳಿ. ಇಷ್ಟು ಹೇಳಿ ಶ್ರೀ ಗುರುದೇವ್.